ಬೇಸಿಗೆ ಬಂತಂದ್ರೆ ಸಾಕು ರೈತರಿಗೆ ನೀರು ಮತ್ತೆ ವಿದ್ಯುತ್ ಅಭಾವ ಎರಡು ಎದುರಾಗುತ್ತೆ. ಆದ್ರೆ ಈ ಕಡಿಮೆ ವಿದ್ಯುತ್ ಅಲ್ಲಿ ಮತ್ತೆ ಕಡಿಮೆ ನೀರಲ್ಲಿ ಈ ರೀತಿ ಹೊಸ ವಿಧಾನದಿಂದ ಮೇಲೆ ಡ್ರಿಪ್ ಇರಿಗೇಷನ್ ಪೈಪ್ಗಳಲ್ಲಿ ಅಳವಡಿಸ್ಕೊಂಡು ಒಂದ್ ರೀತಿ ರೈನ್ ತರ ಸೃಷ್ಟಿಸಿ ಕಡಿಮೆ ವಿದ್ಯುತ್ ಅಲ್ಲಿ ಮತ್ತೆ ಕಡಿಮೆ ನೀರಲ್ಲಿ ನೀರನ್ನ ಹಾಯಿಸೋದು ಬೆಳೆ ಬೆಳೆಯಂತಕ್ಕಂಥ ಒಂದು ಹೊಸ ಪದ್ಧತಿಗೆ ಚೇಳೂರಿನ ತಿಮ್ಮೇಗೌಡರು ಮಗರಾದ ಒಬ್ರು ಒಂದು ಹೊಸ ಆವಿಷ್ಕಾರವನ್ನ ಮಾಡಿ ಜನರಿಗೆ ಒಂದಿಷ್ಟು ಪ್ರೇರಣೆ ಮಾಡ್ಕೊಳ್ಳೋಕೆ ಮತ್ತೆ ಹೊಸದಾಗಿ ಅಳವಡಿಸ್ಕೊಳ್ಳೋಕೆ ಒಂದ್ ರೀತಿ ಮಾದರಿಯಾಗಿದ್ದಾರೆ. ಅವ್ರನ್ನ ಸಂದರ್ಶನ ಮಾಡೋಣ. ಅವ್ರಿಗೆ ಈ ರೀತಿ ಐಡಿಯಾ ಅವ್ರಿಗೆ ಹೇಗ್ ಬಂತು, ಆಲೋಚನೆ ಹೇಗ್ ಬಂತು, ಯಾವ ರೀತಿ ಇದ್ರ ಉಪಯೋಗ ರೈತರಿಗೆ, ಅವ್ರ ಜೊತೆ ಹಂಚ್ಕೊಳ್ಳೋಣ ಬನ್ನಿ. ಅವರು ಹೇಳ್ಕೊಡ್ತಾರೆ. ಸೆಟ್ ಮಾಡಿ. ವೆಂಕಟೇಶ್ ಅವರೇ, ಇದನ್ನ ಯಾವ ರೀತಿ ಮಾಡ್ಕೋಬೇಕು ಅಂತ ಹೇಳಿ ನಿಮ್ಗೆ ಮೊದಲು ಹೇಳ್ಕೊಟ್ಟಿದ್ಯಾರೋ ಅಥವಾ ನೀವೇ ಇದನ್ನ ಹೊಸದಾಗಿ ಆಲೋಚನೆ ಮಾಡಿ ಮಾಡಿದ್ದ? ಯಾರಿಗೂ ಹೇಳ್ಕೊಟ್ಟಿರೋ ವಿಧಾನ ಅಲ್ಲ. ಹಾ ಹಾ ಪ್ರಕೃತಿ ಒಳಗೆ ಇದ್ದಿದ್ರಿಂದ ಈ ವಿಧಾನ ನಮ್ಗೆ ಗೊತ್ತಾತ್. ಈಗ ಯಾಕೆ ಹಾ. ನಮ್ ಕೃತಕವಾದ ವಿಧಾನದಿಂದ ಏನಾಗುತ್ತೆ, ನೀರು ಆವರ್ಸ ಗುಣ ಇರುತ್ತೆ. ಹಾ ಇದು ಭಾರವಾದ ವಸ್ತು ಆದ್ರಿಂದ ಹಾ. ಅಲ್ಲಿ ಅದಿರತವ ಗಾಳಿ ಇಲ್ದಂಗ್ ಮಾಡುತ್ತೆ. ಹಾ ಹಾ ಹಾ. ಗಾಳಿ ನೀರು ಎರಡೂ ಸಮ ಪ್ರಮಾಣದಾಗಿದ್ರೆ ಸೃಷ್ಟಿ ಆಗದದು. ಓಕೆ ಓಕೆ ಓಕೆ. ಈ ಇದನ್ನ ನೀವು ಒಂದು ಯಾವ್ದಾರ ಒಂದು ಬೆಳೆಗೆ ಬೆಳವಡಿಸ್ಕೊಂಡು ಅಳವಡಿಸ್ಕೊಂಡಿದ್ರಿಂದ ಚೆನ್ನಾಗಿರ್ತಿತ್ತಲ್ವಾ ಅಂತ? ಬೆಳೆಗೆ ಅಂದ್ರೆ ನಮ್ದೆಲ್ಲ ಪ್ರಯೋಗ ಬರೇ ನಾವ್ ನೀರಿಗೆ ಅಂತಲೇ ಕೂತ್ಕೊಂಡಿಲ್ಲ. ಗೋಗಳು ಮಾಡ್ತೀವಿ, ಹಾ. ಗೊಬ್ಬರಗಳು ಮಾಡ್ತೀವಿ, ಪ್ರತಿ ಒಂದು ಪ್ಲಾಂಟ್ಗಳು ಮಾಡ್ತೀವಿ. ಹ್ಮ್ ನಾವ್ ಇದಕ್ಕೆ ಕೇಂದ್ರೀಕರಣ ಆಗಿ ನಾವು ವಾಣಿಜ್ಯ ಉದ್ದೇಶ ಇದೇನು ಮಾಡಿಲ್ಲ. ಇದನ್ನ ಸಾವಿರಾರು ಜನ ಅಳವಡಿಸ್ಕೊಳ್ಳಿ ಅಂತಾನೆ ಮಾಡ್ತಾ ಇರೋದು. ಬೇರೆಯವ್ರ ಪ್ರೇರಣೆಗೆ ಮಾಡ್ಕೊಳ್ಳಿ ಅಂತ ನಾವು ಒಂದು ಮಾದರಿ. ವಂಶಜರೇ ಮೊದ್ಲಿಂದಲೂ ನಾವು ವಾಣಿಜ್ಯಕ್ ಮಾಡ್ದಾರಲ್ಲ. ಎಲ್ಲಾವುದು ಕೆಮಿಕಲ್ನು ನಾವು ವಾಣಿಜ್ಯಕ್ ಮಾಡ್ದಾರಲ್ಲ. ಹಾ ಹಾ. ಜನಗಳು ತಿಳ್ಕೊಳ್ಳಿ, ಹೆಚ್ಚು ಸಂಪಾತಿ ಮಾಡ್ಕೊಳ್ಳಿ ಅಂತಾನೆ ನಾವು ಮಾಡಿದ್ದು. ಇದನ್ನ ಬೇರೆ ರೈತರು ಅಳವಡಿಸ್ಕೊಳ್ಳೋದಾದ್ರೆ ಒಂದ್ ಎಕರೆಗೆ ಇದನ್ನ ಅಳವಡಿಸ್ಕೊಳ್ಳಕ್ಕೆ ಈ ಪೈಪ್ ವೆಚ್ಚ ಎಲ್ಲ ಎಷ್ಟಾಗ್ಬೋದು? ಸರ್, ಈಗ ಏನಾಗಿದೆ, ಇದು ಒಂದು ದೊಡ್ಡ ಮಾಫಿ ಆಗಿದೆ ಈಗ. ಹ್ಮ್ ಹ್ಮ್ ರೈತರು ಇಲ್ಲಿ ಎಚ್ಚರಿಕೆ ಇರಬೇಕಾಗಿರೋದು ಏನಂತಂದ್ರೆ, ಹ್ಮ್. ಗಾಳಿ ಬೀಸಿದಾಗ ಈ ಕಡೆ 30 ಅಡಿ ಹೋಗುತ್ತೆ, ಹಾ. 40 ಅಡಿ ಹೋಗುತ್ತೆ. ಹಾ, ಹಾ, ಹಾ. ಅವಾಗ ಅವನೇನಾಗ್ಬಿಡ್ತಾನೆ, ಯೂಟ್ಯೂಬ್ ಲೋಡ್ ಮಾಡಿ ನಾನು 40 ಅಡಿ ಕಂಡು ಹಿಡಿದಿದ್ದೀನಿ ಅಂತ ಹ್ಮ್ ಹೇಳ್ತಾನೆ. ಹ್ಮ್ ಹ್ಮ್ ನಾವು ಹಿಂದ್ಲು ವಿಡಿಯೋಗಳ್ನೆ ಮುಂದಕ್ಕೆ ಹಾಕಿ ನಾವು ಅದನ್ನ ಆವಿಷ್ಕರಿಸಿದೀವಿ ಅಂತ ಹೇಳ್ತಾರೆ. ಹ್ಮ್ ನೆಪ ಮಾತ್ರಕ್ಕೆ ನಮ್ಮ ಹೆಸರು ತಗೊಂಡು ರೈತರನ್ನ ಶೋಷಣೆ ಮಾಡ್ತಾ ಹ್ಮ್ ಇದ್ದಾರೆ. ಹ್ಮ್ ಹ್ಮ್ ನಾವ್ ಯಾರಿಗೂ ಇದನ್ನ ಮಾಡಿ ಕೊಡ್ತೀವಿ ಅಂತ ಹೇಳಲ್ಲ, ಹ್ಮ್. ಮಾಡಿ ಕಲ್ಸ್ಕೊಡ್ತೀವಿ. ಹ್ಮ್ 2 ವರ್ಷದಿಂದ ನಾವು ಪ್ರತಿ ರೈತರಿಗೆ ಇಲ್ಲಿ ಭಾನುವಾರ ದಿನ ಹಾ. ನಾವು ಕಾರ್ಯಾಗಾರನ ಏರ್ಪಡಿಸಿರ್ತೀವಿ. ಹಾ, ಅದ್ ಹಾ. ಹೆಂಗ್ ಕಟ್ ಮಾಡೋದು, ಹ್ಮ್. ಹೆಂಗ್ ಮಾಡೋದು, ಹಾ. ಸ್ಥಳೀಯವಾಗಿ ಇದ್ ಮಾಡೋದೆಲ್ಲ ನಾವು ತೋರಿಸ್ಕೊಡ್ತೀವಿ. ಹಾ, ಹಾ, ಹಾ. ಯಾಕಂದ್ರೆ ಈಗ ಹೆಚ್ಚು ಜನ ಏನಾಗುತ್ತೆ, ನಮ್ಗೆ ಈ ಬಿಸ್ಲಿಗೆ ಆಗುತ್ತಾ ಅಂತ ಹೇಳ್ತಾರೆ. ಹಾ. ನಾವ್ ಇನ್ನೂ 40 ಇರುತ್ತೆ ನಮ್ ತಾಪಮಾನ. ಟೆಂಪರೇಚರ್. ಇಸ್ರೇಲಾಗ ಎಷ್ಟಿರುತ್ತೆ? ಹಾ. 50 ಮೇಲೆ ಇರುತ್ತಲ್ಲೆಲ್ಲ ಹಾ, ನಮ್ ಹಾ, ಹಾ, ಹಾ. ಅಲ್ಲಿ ಇದನ್ನೇ ಸಕ್ಸಸ್ ಮಾಡ್ಕೊಂಡವ್ರೆ ಅಂದ್ರೆ ಇದು ನಮ್ಗೆ ಇನ್ನೂ ಅದ್ಭುತವಾಗಿ ಬರುತ್ತೆ. ಅಲ್ಲಿ ಇಸ್ರೇಲ್ ಅಲ್ಲಿ ಈ ರೀತಿ ಪ್ರಾಯೋಗಿಕವಾಗಿ ನಡೀತಾ ಇದೆಯಾ? ಅಲ್ಲಿ ಎನ್ವೈರ್ಮೆಂಟ್ ಗೆ ನೀರ್ ಬಿಡೋದು, ನಮ್ ಲ್ಯಾಂಡಿಂಗ್ ನೀರ್ ಬಿಡಲ್ಲ. ಲ್ಯಾಂಡಿಂಗ್ ನೀರ್ ಬಿಡೋದ್ರಿಂದ ಏರ್ ಇಲ್ದಂಗ್ ಮಾಡ್ತೀವಿ. ಹಾ, ಹಾ, ಹಾ. ನಾವು ಆರ್ಟಿಫಿಷಿಯಲ್ ವಿಧಾನನೇ ಒಂದ್ ಕೊಟ್ರೆ ಒಂದ್ ಇಲ್ದಂಗ್ ಮಾಡಿರ್ತೀವಿ. ಹ್ಮ್ ತಿರ್ಗಾ ಅದನ್ನ ಕೊಡಕ್ ಇನ್ನೊಂದು ವಿಧಾನ ಅಳವಡಿಸ್ಕೊಂತೀವಿ. ಈಗ ಹ್ಮ್ 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 ಭೂಮಿ ಹಾರ್ಡಾಗೈತೆ ಅಂತ ಅಂತರ ಬೇಸಾಯ ಮಾಡ್ತೀವಿ, ಉಳುಮೆ ಮಾಡ್ತೀವಿ. ಹ್ಮ್ ಅದಕ್ಕೆ ಯಂತ್ರೋಪಕರಣಗಳಿಗೆ ಹೋಗುತ್ತೆ ದುಡ್ಡು. ಹ್ಮ್ 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 ಗಾಳಿ ಬೆಳಕು ಯಾಕೆ ಇವ್ರಿಗೆ ಯಾರು ಈ ವೆಚ್ಚ ಮಾಡೋದಿಲ್ಲ, ಅವು ಹ್ಮ್. ಉಚಿತವಾಗೇ ಸಿಗ್ತವೆ. ಹ್ಮ್ ಹ್ಮ್ ಅವು ನಿರಂತರವಾಗೂ ಇರ್ತವೆ. ನಿರಂತರವಾಗಿರೋದ್ರಿಂದ ಅವರು ಒಡನಾಡಿ ಬದುಕಿಟ್ಕೊಂಡ್ರೆ ನಮ್ ಬದುಕು ನಿರಂತರ ಇರುತ್ತೆ. ಈಗ ಇದು ಹಾಕಿರೋ ಜಾಗದಿಂದ ಒಂದು ಸರಾಸರಿ ಒಂದು 10 ಅಡಿ ಸಿಂಪಡಣೆ ಇಲ್ಲ, ಮಾಡ್ಬೋದಾ? 15 ಇಲ್ಲೇ ನೋಡ್ಕೊಳ್ಳಿ ನೀವು. ಹ್ಮ್. 15 ಅಡಿ ಬಂದಿದೆ ಇಲ್ಲಿಗೆ. ಹ್ಮ್ 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 ಇದು ಒರಿಜಿನಲ್ ಸ್ಪೇಸ್. ಯಾವುದೇ ವಿಧಾನದಾಗ ಮಾಡಿದ್ರೆ ಇಷ್ಟೇ ಬರೋದು. ಹ್ಮ್. ಇದನ್ನ ಮೋಸ ಮಾಡ್ತಾರೆ ಹ್ಮ್ ರೈತರಿಗೆ. ಹ್ಮ್ ಹ್ಮ್ ಹ್ಮ್. ಏರ್ ನಿಂದ ಬಂದಿದ್ದು ಏನಾಗುತ್ತೆ, ಇದು ಎವಾಬ್ರೇಷನ್ ಗಾಳಿ ಬೀಸುವಾಗಾದ್ರೆ ನೀವು ಬಂದಾಗ ಒಣಗಿತ್ತು. ಇಲ್ಲಿ ನೋಡ್ತಿದ್ರಲ್ವ, ಹೌದು, ನೋಡಿದ್ದೀನಿ ಇದಾಗಿರೋದು. ನೋಡಿದ್ದೀನಿ. ನಾವು ಎಕ್ಸ್ಪೆರಿಮೆಂಟ್ ಆದ್ರಿಂದ ಯಾವ ಬೆಳೆಗಳು ನೋಡಿ, ಪ್ಲಾಂಟ್ ಗಳ ಬಗ್ಗೆ ಏನ್ ಮಾಡ್ತೈತೆ ಅಂತ ನೀವು ರೋಸ್ ಎಲ್ಲ ನೋಡ್ತಾ ಇದ್ದಾರೆ. ಹ್ಮ್. ಹೈಬ್ರಿಡ್ ರೋಸ್. ಅದು ಹ್ಮ್. ನೆಲದ ಅವಶ್ಯಕತೆನೇ ಇಲ್ಲ ಇಲ್ಲಿ. ಹಾ, ಹಾ, ಹಾ. ಏರಿಗೆ ನೀರ್ ಬಿಡೋದ್ರಿಂದ ನೆಲದ ಅವಶ್ಯಕತೆನೇ ಇಲ್ಲ. ಅದು ಹಾ. ಗಂಡು ಹೆಣ್ಣು ಕಾಂಬಿನೇಷನ್ ಇರುತ್ತೆ. ಹ್ಮ್ ಹ್ಮ್ ಹ್ಮ್. ಈಗ ಅದು- ಒಂದ್ ಹೆಕ್ಟೇರ್ ಒಂದ್ ಎಕರೆಗೆ ಮಾಡೋದಾದ್ರೆ ಎಷ್ಟು ಖರ್ಚಾಗುತ್ತೆ ಒಂದು ಅಂದಾಜು ಹೇಳಿ? ಇದು ಜನರಲ್ ಆಗಿ 40,000 ಖರ್ಚು ಮಾಡುತ್ತೆ ಬರುತ್ತೆ. ಈಗ ಒಂದ್ ಎಕರೆಗೆ? ಅವರೇ ಮಾಡ್ಕೊಳೋದ್ರಿಂದ ಈ ಖರ್ಚನ್ನ ಇನ್ನೂ ಉಳಿಸ್ಕೋಬಹುದು ಅವರು. ಹ್ಮ್ ಹ್ಮ್ ಹ್ಮ್. ಇದು ಲೋಕಲ್ ಲ್ಯಾಟ್ರಲ್ ಮೈಕ್ರೋ ಟ್ಯೂಬ್ ಇಂದ ವಿನ್ಯಾಸ ಮಾಡಿರೋದು. ವಿನ್ಯಾಸ. ಯಾವ ಟೆಕ್ನಾಲಜಿನೂ ಟೆಕ್ನಾಲಜಿ ಕಡಿಮೆ ಇದ್ರಲ್ಲಿ ಸ್ಥಳೀಯವಾಗಿ ಸಿಗ್ತಕ್ಕಂಥ ಅವ್ರ ಆಸಕ್ತಿ ಬುದ್ಧಿಶಕ್ತಿ ಮೇಲೆ ಡಿಪೆಂಡ್ ಆಗುತ್ತೆ. ವೆಚ್ಚ ಎಷ್ಟಾಗೋದು ಏನಾಗೋದು ಅಂತ ಹ್ಮ್ ಹ್ಮ್. ನೋಡಿ. 5 ನಿಮಿಷಕ್ಕೆ ಪ್ರತಿ ಒಂದು ಜಾಗಕ್ಕೂ ನೀರು ಟಾಪ್ ಸಾಯಿಲ್ ಎಷ್ಟು ಬೇಕೋ ಅಲ್ಲಿ ನೇರವಾಗಿ ತಲುಪುತ್ತೆ. ಹ್ಮ್ ಬೇರೆ ವಿಧಾನದಾಗ ಏನಾಗುತ್ತೆ, ಒಂದು ಕಡೆ ಇಳಿದು ಇನ್ನೊಂದ್ ಕಡೆ ಚಲಿಸುತ್ತೆ. ಹ್ಮ್ ಅವಾಗ ಏನಾಗುತ್ತೆ, ಆ ಭೂಮಿಲಿ ಏರ್ ಟೈಟ್ ಆಗೋಗುತ್ತೆ. ಹ್ಮ್ 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 ಹ್ಮ್. ಈಗ ನೀವ್ ಹೇಳೋದೇನಂತಂದ್ರೆ ಭೂಮಿಗೆ ಹಾಯಿಸೋ ಬದಲು ಸ್ವಾಭಾವಿಕವಾಗಿ ಮೇಲಿಂದ ಮಳೆ ತರನ ಸೃಷ್ಟಿಸಿದ್ರೆ ಸಾಧ್ಯ ಇಲ್ಲ. 1,00,000 ಲೀಟರ್ ಬೇಕು, 1.5 2 ಲಕ್ಷ ಲೀಟರ್ ಬೇಕು ಒಂದು ನೀವು ಫ್ಲಡ್ ಕೊಡ್ಬೇಕು ಅಂತಂದ್ರೆ. ಇದು 7,500 8,000 ಲೀಟರ್ ಇದ್ರೆ ಒಂದ್ ಎಕರೆಗೆ ನೀರ್ ಆಗ್ಬಿಡುತ್ತೆ. ನೀವು ಕಬ್ಬಿಗಾನ ಹಾಯಿಸಿ, ಬಾಳೆಗಾನ ಹಾಯಿಸಿ, ಯಾವ್ದಕ್ಕಾನ ಹಾಯಿಸಿ. ಇಲ್ಲಿ ನೆಲ ಬೆಳೆ ಏನು ಕ್ಯಾಲ್ಕುಲೇಟ್ ಆಗಲ್ಲ. ಆ ಒಂದು ಸ್ಪೇಸಿಗೆ ನೀವು ಅಳವಡಿಸ್ ಹಾಕ್ಬಿಟ್ಟ ಅಂದ್ರೆ ನೀವು ಒಂದು ಜೆಟ್ 60 ಲೀಟರ್ನ ನೀರ್ನ ಡಿಸ್ಚಾರ್ಜ್ ಆಗುತ್ತೆ. ಒಂದು ಜೆಟ್
ಒಂದು ಅಂಥದ್ದು ಜೆಟ್ಟು ಒಂದು ಎಷ್ಟು 60 ಲೀಟರ್ 60 ಲೀಟರ್ ಡಿಸ್ಚಾರ್ಜ್ ತಗೊಳುತ್ತೆ. ಹಾ ಹಾ ಆ ಒಂದೊಂದು ಹೆಡ್ 2 ಲೀಟರ್ ಡಿಸ್ಚಾರ್ಜ್ ತಗೊಳುತ್ತೆ ಒಂದ್ ನಿಮಿಷಕ್ಕೆ. ಹ್ಮ್ 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 5 ನಿಮಿಷಕ್ಕೆ ನಾನು ಹೇಳಿರೋದು 60 ಲೀಟರ್ ಇದು. ಹ್ಮ್ ಒಂದ್ ನಿಮಿಷಕ್ಕೆ 60 ಲೀಟ್ರು 5 ನಿಮಿಷಕ್ಕೆ ತಗೊಳುತ್ತೆ. ಹ್ಮ್ 3 ಇರೋದ್ರಿಂದ 180 ಒಂದು ಕುಂಟೆಗೆ ಬೇಕಾಗುತ್ತೆ. ಒಂದ್ ಕುಂಟೆಗೆ 180 ಲೀಟರ್ ಇದ್ರೆ ಒಂದ್ ಕುಂಟೆಗೆ ನೀರ್ ಸಾಕಿದೆ. ಓಹೋ 180 ಇಂಟು 40 ಅಷ್ಟೇ ಅಷ್ಟೇ ಬೇಕಾಗಿರೋದು. ಪ್ರತಿದಿನ ಈ ತರ ಪಾಕ್ ಕೊಡೋದ್ರಿಂದ ಅದ್ರ ಆಹಾರ, ಅದ್ರ ಬಾಯಾರಿಕೆ ಎಲ್ಲವುದು ಪ್ರಕೃತಿಯಿಂದಲೇ ಅಳವಡಿಸ್ಕೊಂಡು. ಹ್ಮ್ 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 ಆಮೇಲೆ ವೈರಸ್ ಆಕ್ಟಿವಿಟೀಸ್ ಆಗಲ್ಲ ಇದ್ರಲ್ಲಿ. ಕಡಿಮೆ ಬರುತ್ತೆ. ಕಡಿಮೆ ಆಗುತ್ತೆ ಈಗ. ಬೇಸಿಗೆ ಕಾಲದಲ್ಲಿ ಈ ರೀತಿ ಮಾಡೋದ್ರಿಂದ ಒಂದಷ್ಟು ಉಷ್ಣಾಂಶವನ್ನು ಕಡಿಮೆ ಮಾಡಬಹುದು ಉಷ್ಣಾಂಶ ಟೆಂಪರೇಚರ್ ಅವಾಯ್ಡ್ ಆದಾಗ ಅಲ್ಲಿ ಎನ್ವೈರ್ಮೆಂಟ್ ಕೊಟ್ಟಾಗ ಅದ್ರ ಆಹಾರ ಅದೇ ತಯಾರು ಮಾಡ್ಕೊಂಡ್ಬಿಡುತ್ತೆ. ಖಂಡಿತ ಖಂಡಿತ ಖಂಡಿತ. ನಾವು ಎನ್ವೈರ್ಮೆಂಟ್ ಕೊಡಕ್ ಆಗ್ತಾ ಇಲ್ಲ, ನಮ್ ಕಡೆಗೆ ಆಹಾರ ಕೊಡಕ್ ಹೋಯ್ತಿವಿ, ಎನ್ವೈರ್ಮೆಂಟ್ ಸೋತು ಬಿಡ್ತೀವಿ. ಹಾ 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 ಅವಾಗ ಏನಾಗುತ್ತೆ, ಬೀಜ ಗೊಬ್ಬರದಿಂದಲೇ ನಾವು ಎಲ್ಲವನ್ನು ಮಾಡಕ್ ಹೋಗ್ತೀವಿ, ಅದು ಸಾಧ್ಯ ಇಲ್ಲ, ತಿರ್ಗಾ ಕೃತಕನೇ ಆಗ್ಬಿಡುತ್ತೆ ಜೀವನ. ಹ್ಮ್ ಹೌದು. ಇದರಿಂದ ನೀವು ಒಂದು ಪ್ರಾಯೋಗಿಕವಾಗಿ ಮಾಡಿ ನೋಡಿದಿರಿ, ಆದ್ರೆ ಬೆಳೆಗೆ ಯಾವ್ದಾರು ಅಳವಡಿಸ್ಕೊಂಡು ನೋಡಿದಿರಾ? ಬೆಳೆಗೆಲ್ಲ ನಾವ್ ಏನು ನೋಡಿಲ್ಲ ಇನ್ನನ, ನೀವೆಲ್ಲ ನೋಡ್ಬೋದು ಈಗ ಅಲ್ಲ ಹಲ್ಸುಗಳು ಎಲ್ಲ ತೋರಿಸ್ತಾ ಇದ್ದೀನಿ. ಹ್ಮ್ 4.25 ವರ್ಷಕ್ಕೆ ಬೀಜ ಬಂದಿದೆ ನೋಡ್ರಿ. ನೀವು ಅಲ್ಲಿ ಇದು ಬೆಣೆ ಹಣ್ಣು ನೋಡಿದ್ದೀರಾ, ಅದು 7-8 ವರ್ಷ ಆಗುತ್ತೆ ಬೀಜದಿಂದ ಬಂದ್ರೆ. ಹ್ಮ್ ಹೂ ಸ್ಟಾರ್ಟ್ ಆಗಿದೆ. ಹ್ಮ್ ಹ್ಮ್ ನಾನು ಹಲಸುದೆಲ್ಲ ತೋರಿಸ್ತೀನಿ, ಆಮೇಲೆ ಪ್ಲಾಂಟ್ ಗಳೆಲ್ಲ ತೋರಿಸ್ತೀನಿ. ಹ್ಮ್ ಹ್ಮ್ ಅಲ್ಲಿ ನೀವು ಡ್ರ್ಯಾಗನ್ ಫ್ರೂಟ್ ನೋಡಿ, ಅಲ್ಲಿ ಹ್ಮ್ 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 ಡ್ರ್ಯಾಗನ್ ಫ್ರೂಟ್ ಆಕ್ಚುಲಿ ನೀರ್ನ ಮ್ಯಾಗ್ ಬೇಡದ್ ಇಷ್ಟ ಪಡಲ್ಲ. ಹ್ಮ್ ಅದು 10 ವರ್ಷದ್ದು ಹಿಂದ್ಲುದು ಸ್ಟೆಮ್ ಕೆಳಗ್ಲುದು. ಕೆಳಗಡೆ ಅದು ಪಾಕ್ ಬಂದ್ಮೇಲೆ ಎಷ್ಟಪ್ಪ ಸ್ಟೆಮ್ ಬಂದಿದೆ ನೋಡಿ. ಅಲ್ಲಿಗೆ ಎನ್ವೈರ್ಮೆಂಟ್ ನ ಎಲ್ಲವೂ ಇಷ್ಟ ಪಡ್ತೈತೆ ಅಂದಂಗ ಆಗುತ್ತೆ. 2 ಇಂಚ್ ನೀರು ಸರಾಸರಿ ಬಂತು, ಒಂದ್ ರೀತಿ ಒತ್ತಡವಾಗಿ ನೀರ್ ಬಂತಂದ್ರೆ ಈ ರೀತಿ ಎಷ್ಟು ಜೆಟ್ಗೆ ಹೋಗ್ಬೋದು ಅಂತ? 1/4 ಎಕರೆ 5 ನಿಮಿಷಕ್ಕೆ ಹೊಲ್ಟೋಗುತ್ತೆ. ಅಲ್ಲ, ಒಂದ್ ಸರಿ ಎಷ್ಟು ಜೆಟ್ಗೆ ಹೋಗುತ್ತೆ ಅಂತ? ನೀವು 30 ಜೆಟ್ ಹೋಗುತ್ತೆ ಇದು. 2 ಇಂಚ್ ನೀರು 3 ಎಚ್ ಗೆ 30 ಜೆಟ್ ಹೋಗುತ್ತೆ. 30 ಜೆಟ್. 5 ಎಚ್ ಗೆ 50 ಜೆಟ್ ಹೋಗುತ್ತೆ. 10 ಎಚ್ ಗೆ 100 30 ಜೆಟ್ ಒಂದು 3/4 ಎಕರೆಗೆ ಹಾಕ್ಬೋದಾ? 1/4 ಎಕರೆಗೆ ಹೋಗುತ್ತೆ. 1/4 ಒಂದ್ ಕುಂಟೆಗೆ 3 ಅಂತ ಲೆಕ್ಕ ಹಾಕೊಳ್ಳಿ. ಹ್ಮ್ 10 ಕುಂಟೆಗೆ 30 ಆಗುತ್ತೆ. 30. 5 ನಿಮಿಷಕ್ಕೆ 1/4 ಎಕರೆ ಆಯ್ತಲ್ಲ, ಹಾ, 20 ನಿಮಿಷಕ್ಕೆ 1 ಎಕರೆ ಆಯ್ತೈತೆ ಅಂದ್ರೆ ನಿಮ್ಗೆ. ಹೌದು. ಈಗ ನೆಲದಲ್ಲೇ ಹಾಕೋದು ಕೆಲವು ಬಂದಿದಾವಲ್ಲ, ಈ ತರನೇ ರೈನ್ ತರ ಬರೋದು, ಅದು ಅವೆಲ್ಲ ಏನಾಗುತ್ತೆ, ಮೆಟೀರಿಯಲ್ ನೆಚ್ಚಿಗೆ ಕೇಳ್ತವೆ ನೋಡಿ. ಇಲ್ಲಿ ಎಲ್ಲೂ 30 ಅಡಿಲಿ ನೀವ್ ಯಾವ್ದು ಲ್ಯಾಟ್ರಲ್ ಕಂಡಿಲ್ಲ, ಆ ಭೂಮಿಯಿಂದ ಎದ್ದಿರೋದ್ ಬಿಟ್ಟು. ಬೇರೆ ವಿಧಾನಗಳು ಕೊಟ್ರೆ ಅದು 6 ಅಡಿನೇ ಮಿಸ್ಟರ್. ಪ್ರಪಂಚದಾಗ ಯಾರು 30 ಅಡಿಗೆ ಹೋಗುವಂತ ಮಿಸ್ಟರ್ ಇನ್ವೆನ್ಷನ್ ಮಾಡಿಲ್ಲ ಇದುವರೆಗೂ. ಈಗ ಆ ನೆಲದಲ್ಲೇ ಹಾಕೋದು ನಿಮಗೆ ಮಧ್ಯಂತರ ಬೇಸಾಯ ತೊಂದ್ರೆ ಆಗುತ್ತೆ, ನೀವು ಓಡಾಡಕ್ಕೆ, ಕಳೆ ಕೀಳಕ್ಕೆ. ಇದು ಆಮೇಲೆ ಭೂಮಿಗೆ ಅಡ್ಲಾಗಿದ್ರೆ ಇಲ್ಲಿ ಇವೆಲ್ಲ ಕಡಿಯುತ್ತವೆ. ಅದ್ರ ಸಮಸ್ಯೆ ಇರಲ್ಲ. ಸಾಮೂಹಿಕವಾಗಿ ನೀರ್ ಕೊಡೋದ್ರಿಂದ ನೀವು ವಾಣಿಜ್ಯ ಬೆಳೆ ಪಕ್ಕದಲ್ಲೇ ಸಂಪ್ರದಾಯ ಬೆಳೆನೂ ಉಳಿಸ್ಕೊಂಡ್ಬಿಡ್ಬೋದು. ಹೌದೌದೌದು. ನೀವು ಕೃತಕವಾಗಿ ಬುಡಕ್ ನೀರ್ ಬಿಡೋದ್ರಿಂದ ವಾಣಿಜ್ಯನೇ ಉಳಿಸ್ತೀರಾ, ಸಂಪ್ರದಾಯ ಬೆಳೆ ಬೇಕಲ್ವರ. ಇವತ್ತು ಪದೇ ಸಸ್ಯಗಳಿದ್ರೆ ಇವತ್ತ ಹವಾಮಾನ್ಯ ಏರುಪೇರು ತಡಿತಿದ್ದೆ ಪದೇ ಸಸ್ಯಗಳು. ಈಗ ಖಂಡಿತ ಖಂಡಿತ ನಾವು ಪದೇ ಸಸ್ಯಗಳನ್ನೇ ಕಿತ್ತೇಸ್ತಿದೀವಿ. ಇದನ್ನ ಯಾವಾಗಿಂದ ಶುರು ಮಾಡಿದ್ರಿ ನೀವು? ಸರ್, ಇದು ನಮ್ ಬುದ್ಧಿ ಕಂಡಾಗಿಂದ ಇದು ಇನ್ವೆನ್ಷನ್ ಮಾಡ್ತಲೇ ಇದೀವಿ. ಈಗ 2 ವರ್ಷದಿಂದಲೇ ಇದು ವಾಣಿಜ್ಯವಾಗಿ ಬಳಕೆಗೆ ಸಿದ್ಧ ಆಗಿದೆ. ನಿಜಕ್ಕೂ ನನಗೂ ಇದೊಂದು ಹೊಸ ರೀತಿ, ಈ ರೀತಿ ಮಾಡಬಹುದು ಈ ಕೆಳಗಡೆಗೆ ಭೂಮಿಯಲ್ಲಿ. ಇಲ್ಲೇ ನೋಡಿ ಸರ್, ನಮ್ದು ಸೌತೆಕಾಯಿ ಕಂಪ್ನಿ ಯಾವ್ದು, ಇಂಡೋ ಸ್ಪ್ಯಾನಿಷರ್ ಇಲ್ಲಿ 6 ಕುಂಟೆಗೆ ಹಾಕಿದ್ರು ನೋಡಿ. ಅವರಿಂದಲೇ ಮೊದಲಾಗಿ ವಾಣಿಜ್ಯವಾಗಿ ಬಳಕೆ ಆಗಿತ್ತು. 6 ಕುಂಟೆಗೆ 60,000 ತೆಗೆದಿದ್ರು 45 ದಿನಕ್ಕೆ ಸಬ್ಸಿಗೆ ಸೊಪ್ಪು ಹಾಕಿ. ಅದ್ರದ್ದು ವಿಡಿಯೋ ತುಣಿಕೆ ಎಲ್ಲ ಇರ್ತಾವ ನೋಡಿ, ನೀವೆಲ್ಲ ಅಲ್ಲಿ ನೋಡಿ. ಅಲ್ಲಿಗೆ 6 ಕುಂಟೆಗೆ 1 ಕುಂಟಿಗೆ 10,000 ಬಂದ್ರೆ ಇದಕ್ಕೆ 1,000 ತೊಡಿಸಿರೇನು ತಪ್ಪಾಗಲ್ವಲ್ಲ. ಬೋರ್ ಕೊರಿಯಕ್ಕೆ ಅಷ್ಟೇ ವೆಚ್ಚ ಮಾಡ್ತಾ ಇದಾರೆ ರೈತರು. ಅದನ್ನ ಪ್ರಕೃತಿಲಿ ವಿನಿಯೋಗಿಸಕ್ ಯಾರು ತೊಡಗಿಸ್ಕೊಂತ ಇಲ್ಲ ಈಗ. ಬೋರ್ ಕೊರಿಯ ಅವಶ್ಯಕತೆನೇ ಇಲ್ಲ ಈ ತರ ಆದ್ರೆ. ಒಂದ್ ಕಾವೇರಿ ನದಿ ಇಲ್ದಾದ್ರೆ ಇಡೀ ಕರ್ನಾಟಕಕ್ಕೆ ಒದಗಿಸ್ಬಿಡೋದು ಇವತ್ತು. ಹೌದು, ಕಡಿಮೆ ನೀರಲ್ಲಿ ಹೆಚ್ಚಿನ ಜಾಗನ ಕಡಿಮೆ ಅವಧಿನಲ್ಲಿ ಕೂಡ ಹಾಯಿಸಬಹುದು ನೀರಿನಿಂದ. ಆಮೇಲೆ ರೈತರಿಗೆ ಶ್ರಮ ಉಳಿಯುತ್ತೆ, ಮ್ಯಾನ್ ಪವರ್. ಪ್ರಕೃತಿ ದತ್ತವಾಗಿ ಬರೋದ್ರಿಂದ ಈ ರೋಸಿಗೆ ನಾವೇನೋ ಔಷಧಿ ಹೊಡೆದಿದೀವ, ಏನ್ ಹೊಡೆದಿದೀವಿ ನೋಡಿ. ಈಗ ಏನಿಲ್ಲ. ಈಗ ಅದಕ್ಕ ಎಂತ ನೆಲ, ರೋಸ್ ಬೆಳೆಯುವಂತ ನೆಲ ಎಲ್ಲ ಕರ್ಲು ನೆಲದಾಗ ಇರೋದದು. ಹೌದೌದೌದು. ಈ ತರ ರೈತರು ಅಳವಡಿಸ್ಕೋಬೇಕು ಈಗ. ಒಂದೊಳ್ಳೆ ಪ್ರಯೋಗ, ಇದನ್ನೆಲ್ಲರೂ ಅಳವಡಿಸ್ಕೊಂಡ್ರೆ ನೋಡಿ. ಮೋಸ ಹೋಗ್ಬೇಡ್ರಿ, ಹಂಗಂತ ರೈತರು ಮೋಸ ಹೋಗ್ಬೇಡ್ರಿ. ನೋಡ್ರಿ, ಗಾಳಿ ಬೀಸ್ತೈತೆ, ಇಲ್ಲಿಂದ ತಕ ನೀರ್ ಬರುತ್ತೆ. ಇದು ಎವಾಬ್ರೇಷನ್ ಉಳಿಯಲ್ಲ. ನಾನೇ ಹೊಸ ಆವಿಷ್ಕಾರ ಮಾಡಿದ್ದೀನಿ ಅಂತ ಅವನು 6 ತಿಂಗಳಿಗೆ ಒಬ್ಬೊಬ್ಬ ನಕಲಿ ಉಟ್ಕೊಂತ ಇರ್ತಾನೆ. ಯಾವ PUC ಬೇಕಾಗಿಲ್ಲ, PUC ಬೇಡ ಅಂತ ತೆಗೆದಾಕಿದೀವಿ ನಾವು. ಲ್ಯಾಟ್ರಲ್ ನೇ ಯಾಕೆ ಉಪಯೋಗಿಸಿದ್ರೆ ಫ್ಲೆಕ್ಸಿಬಲ್ ಆಗಿರುತ್ತೆ, ವೆಚ್ಚ ಕಮ್ಮಿ ಇರುತ್ತೆ. ಹೌದು, ಖಂಡಿತ. ಹೌದು, ಥ್ಯಾಂಕ್ ಯು, ಧನ್ಯವಾದ. ಮಾಡ್ತೀನಿ ಸರ್. ಇದಿಷ್ಟು ಗುಬ್ಬಿ ತಾಲೂಕು ಚೇಳೂರಿನ ತಿಮ್ಮೇಗೌಡರು ಮಗನಾದಂತ ರೈತ ಶ್ರೀ ವೆಂಕಟೇಶ್ ಅವರ ಅಭಿಪ್ರಾಯ. ಕಡಿಮೆ ನೀರು, ಕಡಿಮೆ ವಿದ್ಯುತ್ತಲ್ಲಿ ಹೆಚ್ಚಿನ ಪ್ರದೇಶಕ್ಕೆ ಈ ರೀತಿ ರೈನ್ ತರ ಅಂದ್ರೆ ಮಳೆ ತರ ಸೃಷ್ಟಿಸ್ಬಿಟ್ಟು ನೀರನ್ನು ಹಾಯಿಸೋದ್ರಿಂದ
ಸಮಯನೂ ಉಳಿಯುತ್ತೆ, ನೀರು ಉಳಿಯುತ್ತೆ, ವಿದ್ಯುತ್ ಉಳಿಯುತ್ತೆ. ಇದರಿಂದ ಅಪಾರವಾದಂಥ ವಿಸ್ತೀರ್ಣಕ್ಕೆ ನಾವು ನೀರನ್ನು ಹಾಯಿಸಿ ಬೆಳೆ ಬೆಳಿಬೋದು. ಇದನ್ನ ರೈತರು ಅಳವಡಿಸ್ಕೊಂಡ್ರೆ ಒಂದು ರೀತಿ ಫಲಪ್ರದ ಆಗುತ್ತೆ ಮತ್ತು ಲಾಭದಾಯಕವನ್ನು ಕಂಡುಕೋಬಹುದು. ಈ ಬೇಸಿಗೆನಲ್ಲಿ ವಿದ್ಯುತ್ ಸಮಸ್ಯೆ ಇದ್ದೇ ಇರುತ್ತೆ ಅಂತ ಎಲ್ಲ ರೈತರಿಗೂ ಗೊತ್ತು. ಅದರ ನಡುವೆ ನೀರಿನ ಅಭಾವವನ್ನು ಸೃಷ್ಟಿಯಾಗುತ್ತೆ. ಈ ನೀರಿನ ಕೊರತೆ, ವಿದ್ಯುತ್ ಸಮಸ್ಯೆ ಎರಡರಿಂದ ಪಾರಾಗಬೇಕಂದ್ರೆ ಈ ಪದ್ಧತಿಯನ್ನು ಅಳವಡಿಸ್ಕೊಂಡು ಬೆಳೆ ಬೆಳೆಯೋದ್ರಿಂದನ ರೈತರಿಗೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಇದರ ಇನ್ವೆನ್ಷನ್ ಮಾಡಿರ್ತಕ್ಕಂಥ ವೆಂಕಟೇಶ್ವರ ಅಭಿಪ್ರಾಯ. ಇದು ಕೂಡ ನಾನು ನೋಡಿದ ಮಟ್ಟಿಗೆ ರೈತರಿಗೆ ಒಂದು ಒಳ್ಳೆ ಪದ್ಧತಿ ಅನ್ಸುತ್ತೆ. ಇದನ್ನ ಎಲ್ಲರೂ ಅಳವಡಿಸ್ಕೊಳ್ಳಿ ಅಂತ ನಾನು ನಿಮ್ಗೆ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.